यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। वार्ड नंबर 24 में वोट मैपिंग प्रोग्राम का आयोजन। आज शहर बीजापुर के वार्ड नंबर 24 में सामाजिक कार्यकर्ता रफीक काणे के नेतृत्व में वार्ड नंबर 24 के लोगों की आसानी के लिए वोट मैपिंग प्रोग्राम का आयोजन किया गया। इस मौके पर कई लोगों ने भाग लेकर अपना वोट मैप करवाया। इस मौके पर बात करते हुए सामाजिक कार्यकर्ता रफीक काणे, हाफिज सिद्दीकी, इरफान शेख और अन्य लोगों ने विस्तृत जानकारी दी। ಎಲ್ಲ ನನ್ನ ಸಮಸ್ತ ವಾರ್ಡಿನ ಜನರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತೇನೆ। ಈ ಒಂದು ವಿಜಯಪುರ ನಗರದ 24 ನಂಬರ್ ವಾರ್ಡ್ನಲ್ಲಿ ಅಭೂತಪೂರ್ವವಾದಂತಹ ವೋಟಿಂಗ್ ಮ್ಯಾಪಿಂಗ್ ಬಗ್ಗೆ ನಾವೊಂದು ಸ್ವಲ್ಪ ಜನರಿಗೆ ತಿಳಿಸಿ ಹೇಳಬೇಕೇನಂತಂದ್ರೆ, ಇವತ್ತಿನ ಪರಿಸ್ಥಿತಿ ನೀವು ತಾವು ಮತದಾನ ಮಾಡಲಿಲ್ಲಪ್ಪ ಅಂತಂದ್ರೆ ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಪರಿಸ್ಥಿತಿ ಬರ್ತದೆ। ಅದಕ್ಕೆ ದಯವಿಟ್ಟು ಎಲ್ಲ ಕೆಲಸ ಬದಿಗಿಟ್ಟು, ಯಾವುದೇ ಇವತ್ತು ಅಹಿತಕರ ಘಟನೆ ಆಗ್ಯಾವಪ್ಪ ಅಂತಂದ್ರೆ ಅದು ಬದಿಗಿಟ್ಟು ಬಂದು ಈ ಕೆಲಸವನ್ನು ಮತದಾನ ಸಲುವಾಗಿ ನೀವು ವೋಟಿಂಗ್ ಮ್ಯಾಪಿಂಗ್ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ। ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಪ್ರಕಾರ ನಮ್ಮ ವೋಟಿಂಗ್ ಮ್ಯಾಪಿಂಗ್ ಇತ್ತು, ಎಲ್ಲ ಕಡೆ ವೋಟಿಂಗ್ ಇತ್ತು। ಇವತ್ತೇನಾಗ್ಯದಪ್ಪ ಅಂತಂದ್ರೆ ಒಂದು ವೋಟ್ ಕೆಲವೊಂದು ಡಿಲೀಟ್ ಆಗ್ಯಾವ, ಕೆಲವೊಂದು ಫೋಟೋಗಳು ಸರಿಯಾಗಿ ಬಂದಿಲ್ಲ, ಕೆಲವೊಂದು ಅಕ್ಷರ ದೋಷ ಆಗ್ಯಾವ। ಅದಕ್ಕೋಸ್ಕರ ಇದೊಂದು ವೋಟಿಂಗ್ ಮ್ಯಾಪಿಂಗ್ದಲ್ಲಿ ಒಂದು ಬಹಳ ಜರೂರು ಇದ್ದಿದ್ದ ಸಲುವಾಗಿ ತಾವು ಎಲ್ಲರೂ ಕೂಡಿ ಮನಿ ಮಂದಿ ಇವತ್ತು ಸ್ವಸ್ಥರು ಬರಲಿ, ಇವತ್ತು ಯಾರ ಒಬ್ರು ತೀರ್ಕೊಂಡಿದ್ದ ಬಗ್ಗೆ ಡಿಲೀಟ್ ಆಗಿದ್ದಿರಲಿ, ತಮ್ಮ ಮನಿ ಬಗ್ಗೆ ಎಲ್ಲೇ ಒಂದು ನೀವು 2022 ವೋಟಿಂಗ್ ಮಾಡ್ತಿರ್ತಿರಲ್ಲ, ಆ ಒಂದು ವೋಟಿಂಗ್ ಮ್ಯಾಪಿಂಗ್ ನಲ್ಲಿ ತೋರಿಸ್ಕೊಡಕತ್ತದ। ನೀವು ಬೇರೆ ಕಡೆ ಸಿಂದಗಿ ಒಳಗೆ ಮಾಡಿದ್ರೆ, ಇಂಡಿ ಒಳಗೆ ಮಾಡಿದ್ರೆ ಅಲ್ಲಿ ತೋರಿಸ್ತದ। ಅದಕ್ಕೆ ದಯವಿಟ್ಟು ನಿಮ್ಮ ವೋಟ್ ಡಿಲೀಟ್ ಆಗ್ಲಾರ್ದಂಗ, ಒಂದು ವೇಳೆ ನೀವು ಈ ವೋಟಿಂಗ್ ಮ್ಯಾಪಿಂಗ್ ಮಾಡಲಿಲ್ಲಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಆಗಲ್ಲ, ಮುಂದೆ ಆಧಾರ್ ಕಾರ್ಡ್ ಆಗಲ್ಲ, ವೋಟಿಂಗ್ ನಿಮ್ದು ಲಿಸ್ಟ್ನ್ಯಾಗ ಹೆಸರು ಇರಲ್ಲ, ಮತ್ತೆ ನಿಮಗೆ ಮಕ್ಕಳಿಗೆ ಸಾಲಿಗೆ ಹೆಸರು ಹಚ್ಚಕ ಪರಿಸ್ಥಿತಿ ಗಂಭೀರ ಆಗ್ತದ। ಅದಕ್ಕೆ ದಯವಿಟ್ಟು ಎಲ್ಲಾ ಕೆಲಸ ಬದಿಗಿಟ್ಟು ಈ ಒಂದು ವೋಟಿಂಗ್ ಮ್ಯಾಪಿಂಗ್ ಸಲುವಾಗಿ ತಾವು ಜರೂರ್ ಬಂದು ಇದನ್ನ ಮಾಡಿದ್ರೆ ಒಳ್ಳೇದಾಗ್ತಂತ ಹೇಳಿ ನಾನು ಸರ್, ಈಗ ಜನರು ಬರೋದು ನೋಡಿದ್ರೆ ಬಹಳ ಒಂದು ಸಾಲ ಕ್ಯೂ ಹಚ್ಚಿ ಪಾಳ್ಯದಲ್ಲಿ ನಿಂತು ತಗೊಳಿಕತ್ತಾರ, ಎಲ್ಲರೂ ಮಾಡಾಕತ್ತಾರ। ದಯವಿಟ್ಟು ಇದೇ ಒಂದು ಕಂಟಿನ್ಯೂ ನಾವು ಈ ಒಂದು ವಾರದಲ್ಲಿ 2-3 ಕ್ಯಾಂಪ್ ಮಾಡ್ಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಾಕತ್ತಿದ್ದೆವು, ಮತ್ತು ಬೇರೆ ಕಡೆ ಇನ್ನೊಂದು ಕಡೆ ಇಡಬೇಕಂತೂ ಮಾಡೇವು। ಅದನ್ನ ಈಗ ನಡೆದ ಕೆಲಸ ಕಾರ್ಯಗತಿಯಲ್ಲಿ ನಡೆದಿದ್ದದ, ಅದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಏನಿದೇನಿಲ್ಲ ಆಗ್ತದೆ। ಒಂದು ದೊಡ್ಡ ಪ್ರಶ್ನೆ ಈಗ ಬಿಜಾಪುರ ನಗರ ಜನರಲ್ಲಿ ಓಡಾಡ್ತದೆ, ಬರೀ SR ಇದು ಏನು ಕ್ಯಾಂಪ್ ಅದಲ್ಲ OCD ಕ್ಯಾಂಪ್, ಅಲ್ಲಿ ಬರೀ ಮುಸ್ಲಿಂ ಅವರು ಬಂದು ಮ್ಯಾಪಿಂಗ್ ಮಾಡೋದಕ್ಕೆ ಹಿಂದೂ ಅವ್ರು ಮಾಡ್ತಾ ಇಲ್ಲ, ಆ ಥರ ಒಂದು ಪ್ರಶ್ನೆ ಉಂಟಾಗಿದೆ ಸರ್। ಅದ್ರ ಬಗ್ಗೆ ನಾವು ಸಣ್ಣವ್ರಾಗಬೇಕಾಗ್ತದೆ। ಅದಕ್ಕೆ ಅತಿ ಹೇಳಿದ್ರೆ ಅದು ಹಿಂದೂ ಮುಸ್ಲಿಂ ನಾವು ಕಂಪೇರ್ ಮಾಡಿ ಮಾತಾಡೋದು ಸರಿ ಅನ್ಸಂಗಿಲ್ಲ, ಇದು ಎಲ್ಲರಿಗೂ ಸಮಂಜಸವಾಗಿದ್ದು ವಿಷಯ ಅದ। ಅದಕ್ಕೆ ನಾವು ಅದ್ರ ಬಗ್ಗೆ ಮಾತಾಡೋದು ಇದ್ರ ಬಗ್ಗೆ ಮಾತಾಡೋದು ಸರಿ ಅನ್ಸಂಗಿಲ್ಲ। ಯಾವುದೇ ಜಾತಿಯವರು ಎಲ್ಲ ಜಾತಿಯವರು ಬಂದು ಮಾಡ್ಲಿಕ್ಕೆ ನಾವು ಕೇಳ್ಕೊಳಕತ್ತಿದ್ದೇವೆ, ಎಲ್ಲ ವಾರ್ಡ್ನವ್ರು ಬಂದ್ರು ಮಾಡಿದ್ರು ನಡೀತದ। ಅದಕ್ಕೆ ಅಂಥದ್ದೇನಂದ ಆ ಮುಸ್ಲಿಮ ಈ ಹಿಂದೂ ಅನ್ನುವಂಥ ಅಭ್ಯಂತರ ಭೇದ ಭಾವ ನಮ್ಮಲ್ಲಿ ಇಲ್ಲ ಸರ್। ಇನ್ನೊಂದು ಅದು ಸಾಫ್ಟ್ವೇರ್ದಲ್ಲಿ ಪ್ರಾಬ್ಲಮ್ ಆಗತೈತಿ, ಮ್ಯಾಪಿಂಗ್ ಆಗ್ತಾ ಇಲ್ಲ ಅಂತೇಳಿ ಎಷ್ಟು BLOಗಳು ಹೇಳ್ತಾ ಇದ್ವಿ, ಏನು ಪ್ರಯತ್ನ ಮಾಡಾಕತ್ತೀವಿ, ಅದು ರಿಜೆಕ್ಟೆಡ್ ತೋರಿಸ್ತೈತಿ, ಆಗಿದ್ದ ತೋರಿಸ್ತೈತಿ, ಈ ರೀತಿ ಏನು ತೊಂದರೆ ಟೆಕ್ನಿಕಲ್ ಕೆಲವೊಂದು ಈಗ ಆಫೀಸರ್ ಜೊತೆ DC ಅವ್ರ ಜೊತೆ ಕಮಿಷನರ್ ಅವ್ರ ಜೊತೆ ನಾವು ಮಾತಾಡ್ಬೇಕಾಗ್ಯದ। ಈಗ ಇವತ್ತ ನಾಳೆ ರಿಟೈರ್ಮೆಂಟ್ ಆಗುವಂತ ಅಂಗನವಾಡಿ ಕಾರ್ಯಕರ್ತರಿಗೆ BLO ಅಂತ ಹಾಕ್ಯಾರ, ಅವರಿಗೆ ಅದು ಓಪನ್ ಮಾಡಕ್ಕೆ ಬರವಲ್ತು, ಅದೊಂದು ದೊಡ್ಡ ಸಮಸ್ಯೆ ಅದ। ಅದಕ್ಕೆ ದಯವಿಟ್ಟು ನಾನು ಆಫೀಸರ್ ಜೊತೆ ಅಥವಾ DC ಅವ್ರ ಜೊತೆ ಮಾತಾಡಿ ಅದನ್ನ ಸರಿಪಡಿಸ್ಲಾಕ ನಾವು ಪ್ರಯತ್ನ ಮಾಡ್ತೇವೆ ಸರ್। ಇಲ್ಲಿ ನಮ್ಮಲ್ಲಿ ಈಗ 6 ಮಂದಿ BLO ಅದಾರ, 6 ಮಂದಿ BLO ಅದಾರ। ಇನ್ನೊಂದು ವಿಷಯ ಹೇಳಬೇಕಂತಂದ್ರೆ, ನಾನು ಬಹಳ ಒಂದು ಒಳ್ಳೆ ಕೆಲಸ ಮಾಡ್ಯಾರಪ್ಪ ಅಂತಂದ್ರೆ, ಇಕ್ರಾ ಸ್ಕೂಲ್ನವರು ಇವತ್ತು ಅವ್ರು 30 ಜನ ಸ್ಟಾಫ್ ಟೀಚರ್ಸ್ಗಳು ಕೊಟ್ಟು ಇವತ್ತು ನಮ್ಮ ವೋಟಿಂಗ್ ಮ್ಯಾಪಿಂಗ್ ನಲ್ಲಿ ಅವರೂ ಭಾಗಿಯಾಗಿದ್ದಾರೆ, ಮತ್ತು ಅವ್ರ ಅಧ್ಯಕ್ಷರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ। ಮತ್ತು ನಮ್ಮ ರೈಮಾನ್ ಫೌಂಡೇಶನ್ ದವರಂತರೂ ದೊಡ್ಡ ಶತಪ್ರಯತ್ನ, ಅಂದ್ರೆ 35 ವಾರ್ಡ್ನಾಗೆ ಅವ್ರು ಕೆಲಸ ಮಾಡಕತ್ತಾರ। ಮತ್ತು ಇದಲ್ಲದೇನು ಮತ್ತು ಜಿಲ್ಲೆಯಲ್ಲಿ ತಾಲೂಕಾದಲ್ಲಿ ಹೋಬಳಿ ಒಳಗ
ಹೋಗಿ ಫೌಂಡೇಶನ್ದವ್ರು ಇಷ್ಟು ಭಾರಿ ಕೆಲಸ ಮಾಡಾಕತ್ತಾರ. ಅವ್ರಿಗೆ ಎಷ್ಟು ಆದ್ರೂ ಧನ್ಯವಾದ ಹೇಳಿದ್ರು ಅದು ಕಡಿಮೆ ಅನಿಸ್ತದೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ವಿಜಯಪುರ ಮತಕ್ಷೇತ್ರದ ವಾರ್ಡ್ ನಂಬರ್ 24ನ ಮತದಾರ ಪಟ್ಟಿಯ ಪರೀಕ್ಷಣೆ ಹಾಗೂ SRನ ನಡೆಯುತ್ತಿರುವ ಈ ನಮ್ಮ ವಾರ್ಡಿನ ಸದಸ್ಯರಾದ ಮೊಹಮ್ಮದ್ ರಫೀಕ್ ಖಾನೆ ಇವರು ಮತ್ತು ಇಕ್ರಾ ಸ್ಕೂಲಿನ ಟೀಚರ್ ಸ್ಟಾಫ್ ಹಾಗೂ ಸದಸ್ಯರು, ಅಧ್ಯಕ್ಷರು ಹಾಗೂ ರೆಹಮಾನ್ ಫೌಂಡೇಶನ್ ವತಿಯಿಂದ ಇಲ್ಲಿ ಏನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಸ್ವತಃ ಬಂದು ನೋಡಿ ಭಾಳ ಸಂತೋಷಪಟ್ಟಿದ್ದೀನಿ. ಇದೇ ಥರ ಮತಕ್ಷೇತ್ರದಲ್ಲಿ ಹಾಗೂ ಪ್ರತಿ ವಾರ್ಡ್ನಲ್ಲಿ ಕೆಲಸ ನಡೀಲಿ ಅಂತ ಹೇಳಿ ಮತ್ತು ನನ್ನ ಹೃದಯಪೂರ್ವಕ ವಂದನೆಗಳು ಹೇಳುತ್ತೀನಿ. ಮತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಮತದಾರರು ಮತ್ತು ಯಾರ್ಯಾರು ಅದಾರ ಅವರು ಬಂದು ಈ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತಕ್ಷೇತ್ರದ ವಾರ್ಡ್ ನಂಬರ್ 24ರಲ್ಲಿ ಮತದಾರರ ಮ್ಯಾಪಿಂಗ್ ಕಾರ್ಯ ಬಹಳ ಅದ್ಭುತವಾಗಿ ಹಾಗೂ ಬಹಳ ಅಚ್ಚುಕಟ್ಟಾಗಿ ವೋಟರ್ ಮ್ಯಾಪಿಂಗ್ ಕೆಲಸ ನಡೆದಿದೆ. ಈ ಕೆಲಸ ನಮ್ಮ ಈ ವಾರ್ಡಿನ ಸದಸ್ಯರ ಯಜಮಾನರು ಹಾಗೂ ಸಮಾಜ ಸೇವಕರಾದ ಮೊಹಮ್ಮದ್ ರಫೀಕ್ ಖಾನೆ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ ಇದು ಈಗ ಸುಮಾರು 1:30 ಗಂಟೆ ಆಗಿದೆ. ಇಷ್ಟರವರೆಗೆ ಸುಮಾರು 100 ಜನರ ವೋಟರ್ಗಳನ್ನು ಮ್ಯಾಪಿಂಗ್ ಮಾಡುತ್ತಾ ಈ ಕಾರ್ಯದಲ್ಲಿ ನಮ್ಮ ರೆಹಮಾನ್ ಫೌಂಡೇಶನ್ದವರು ಜೊತೆಯಲ್ಲಿ ಇಕ್ರಾ ಸ್ಕೂಲಿನ ಎಲ್ಲ ಟೀಚರ್ಗಳು, ಶಿಕ್ಷಕ ವೃಂದ ಈ ಕಾರ್ಯದಲ್ಲಿ ನಿರತರಾಗಿ ಎಲ್ಲ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ವಾರ್ಡಿನ ಸರ್ವ ಮತದಾರರಿಗೆ ಮತ್ತು ಇತರೆ ಪಕ್ಕದ ವಾರ್ಡ್ಗಳಿಂದ ಬರುವಂತ ಜನರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ಮತ ಉಳಿಸುವ ನಿಟ್ಟಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಈ ಬಂದತ್ತ ತಾವು ನೋಡ್ಬೋದು ಈಗಲೂ ಕೂಡ ಸಾವಿರಾರು ಜನ ಈ ಮತದಾರರ ಮ್ಯಾಪಿಂಗ್ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಾಯಂಕಾಲವರೆಗೆ ಈ ಕೆಲಸ ನಡೀತದೆ. ಮತ್ತೆ ಮುಂದೆ ಇದೇ ವಾರ್ಡಿನ ಬೇರೆ ಏರಿಯಾಗಳಲ್ಲೂ ಕೂಡ ಮಾಡುವಂತಹ ಇವರು ಎಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ವೀಕ್ ಅಥವಾ 2-3 ದಿನಗಳಲ್ಲಿ ಮತ್ತೊಂದು ಕಡೆ ಕ್ಯಾಂಪ್ ಕೂಡ ಆರ್ಗನೈಸ್ ಮಾಡುವಂತಹ ಮನೋಭಾವನೆ ಹೊಂದಿರುವಂತಹ ನಮ್ಮ ಮೊಹಮ್ಮದ್ ರಫೀಕ್ ಖಾನೆ ಅವರು ಈ ಕಾರ್ಯ ನಿರಂತರ ನಡೀಲಿ ಅಂತ ಹೇಳ್ತಾ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಯಾಕಂದ್ರೆ ಮತದಾನದ ಹಕ್ಕು ಪವಿತ್ರವಾದ ಹಕ್ಕು. ಈ ಹಕ್ಕು ಉಳಿತಂದ್ರೆ ನಾವು ನಮ್ಮ ನಾಯಕನನ್ನು ಆಯ್ಕೆ ಮಾಡುವಂತ ಒಂದು ಪವಿತ್ರವಾದ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಮತದಾರರು ಆದಷ್ಟು ಬೇಗ ನಮ್ಮ ಮೀಡಿಯಾದವರು ಈ ನ್ಯೂಸ್ ಅನ್ನು ಅಪ್ಲೋಡ್ ಮಾಡಿದರೆ ಸಾಯಂಕಾಲವರೆಗೆ ಬಂದು ಇನ್ನಷ್ಟು ಜನ ಈ ಕಾರ್ಯವನ್ನು ಕಾರ್ಯಗತಗೊಳಿಸ್ತಾರೆ ಅಂತ ಹೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. वोटिंग मैपिंग का काम यहाँ के कॉरपोरेटर मोहम्मद रफीक खाने साहब की जानिब से किया जा रहा है और इसमें बढ़ चढ़कर हिस्सा लेने वाले इकरा स्कूल की असातिज़ा 30 असातिज़ा हैं। फिर बाद में रहमान फाउंडेशन जो बीजापुर शहर में खिदमत को सरअंजाम दे रहे हैं, मैं इन सब का आपके माध्यम से तहे दिल से शुक्रिया अदा करना चाहूंगा। वोट की हिफाजत करना, जैसे हम सब जानते हैं कि वोट जो है हम सब का एक बेहतरीन हथियार है, जिससे हम आने वाले इलेक्शंस में एक अच्छा नेता, एक अच्छा एमएलए, एक अच्छा एमपी, एक अच्छा कारपोरेटर, एक अच्छी सरकार को चुन सकते हैं। लेकिन जिस तरह मौजूदा सरकार आए दिन नए नए बिल ला करके आम जनता को, खास करके माइनॉरिटीज को परेशान करने का काम कर रही है, मैं बीजापुर के रहने बसने वालों से, कर्नाटक के रहने बसने वालों से, खास करके माइनॉरिटीज से इल्तिजा करता हूं कि वो बिल्कुल भी न घबराएं और अपने सारे कामों को दरकिनार करते हुए इस वोट मैपिंग को जरूर कराएं, क्योंकि अगर ये नहीं कराएंगे तो आने वाले दिनों में अगर ये सरकार SR लाती है तो उसमें हमको काफी सारी दिक्कतों का सामना करना पड़ेगा। उससे बेहतर है जिस तरह का काम
कर्नाटक सरकार ने, एक मौजूदा सरकार कर्नाटक की जो कांग्रेस सरकार है, उन्होंने एसआईआर में जो तकलीफ आने वाली है उस तकलीफ को मद्देनजर रखते हुए पहले ही से वोट मैपिंग का काम शुरू किया है। तो हम सबको भी चाहिए कर्नाटक कांग्रेस सरकार का शुक्रिया अदा करते हुए हम अपनी जिम्मेदारी को समझें। हम और घबराने की बिल्कुल भी जरूरत नहीं है, बिल्कुल भी घबराने की जरूरत नहीं है। आप अपने कामों को दरकिनार करते हुए देखिए कितने कसीर तादाद में लोग अपना काम कर रहे हैं, जिम्मेदारी से निभा रहे हैं, चाहे वो कोई फाउंडेशन हो, स्कूल्स के असातिज़ा हो, ये आपकी मदद करने के लिए तैयार है। मैं सबका हाथ जोड़ करके विनती करता हूं कि वो आए और वे वोट मैपिंग कर लें। अस्सलाम वालेकुम रहमतुल्लाहि व बरकातहू। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।